भटक्या कुत्र्यांची वाढती समस्या लक्षात घेता बेळगाव जिल्हा प्रशासनाने ठोस पावले उचलण्याचा निर्णय घेतला असून भटक्या कुत्र्यांच्या स्थलांतरासाठी आवश्यक कारवाई करण्यात येणार आहे। या पार्श्वभूमीवर जिल्हाधिकाऱ्यांनी 9 जानेवारी रोजी कुत्रेप्रेमी आणि डॉग वेलफेअर समितीची महत्त्वाची बैठक बोलावली आहे। बेळगावमध्ये भटक्या कुत्र्यांचा उपद्रव वाढत असून नुकतेच आझादनगर परिसरात घराबाहेर खेळत असलेल्या 2 वर्षाच्या चिमुकल्याला कुत्र्याने चावून गंभीर जखमी केल्याची घटना घडली होती। अशा अनेक घटनांच्या पार्श्वभूमीवर बेळगावचे जिल्हाधिकारी मोहम्मद रोशन यांनी कुत्रेप्रेमी आणि कुत्रे कल्याण समितीची बैठक घेतली व भटक्या कुत्र्यांच्या स्थलांतरासंदर्भात महत्त्वपूर्ण चर्चा केली। यानंतर आयोजित पत्रकार परिषदेत बोलताना ते म्हणाले की 7 नोव्हेंबर 2025 रोजीच्या सरकारी आदेशानुसार भटक्या कुत्र्यांच्या स्थलांतराबाबत कुत्रेप्रेमींशी चर्चा करण्यात आली असून यावेळी अनेक सूचना आणि प्रस्ताव प्राप्त झाले आहेत। ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಸಭಾಂಗಣದಲ್ಲಿ ಎಲ್ಲ ಬೀದಿ ನಾಯಿಗಳ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ 7 ನವೆಂಬರ್ 2025 ಆದೇಶದಂತೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇರುವಂತ ನಾಯಿಗಳನ್ನು ರೀಲೊಕೇಟ್ ಮಾಡಲಿಕ್ಕೆ ಏನು ಡೈರೆಕ್ಷನ್ಸ್ ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಡಾಗ್ ಲವರ್ಸ್ ಜೊತೆ NGOs ಜೊತೆನೂ ಮಾತುಕತೆಯನ್ನು ನಡೆಸಿದ್ದೀವಿ। ಸುಮಾರು ಸಲಹೆಗಳನ್ನು ನಾವು ಪಡೆದಿದ್ದೇವೆ। ಆ ಸಲಹೆಗಳಂತೆ ನಾವು ಮುಂದಿನ ಕ್ರಮ ವಹಿಸ್ತೀವಿ। ನಮ್ಮ ಜಿಲ್ಲೆನಲ್ಲಿ ಒಟ್ಟು ಖಾಸಗಿ ಹಾಗೂ ಸರ್ಕಾರಿ ಇನ್ಸ್ಟಿಟ್ಯೂಷನ್ ಲೆಕ್ಕ ಮಾಡುವಾಗ 8598 ಇನ್ಸ್ಟಿಟ್ಯೂಷನ್ಸ್ಗಳು ಪತ್ತೆಯಾಗಿದ್ದಾವೆ। ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಒಬ್ಬ ನೋಡಲ್ ಆಫೀಸರ್ನು ನೇಮಕ ಮಾಡಬೇಕಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲ ಕಡೆ ನಾವು ನೋಡಲ್ ಆಫೀಸರ್ಸ್ ನೇಮಕ ಮಾಡಿದ್ದೀವಿ। ಈ ಇನ್ಸ್ಟಿಟ್ಯೂಷನ್ ಒಳಗಡೆ ಇರುವಂತ ನಾಯಿಗಳ ಸಂಖ್ಯೆಯನ್ನು ನಾವು ಗಣನೆ ಮಾಡಬೇಕಂತ ಹೇಳಿ ಆದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಲಾಗಿದೆ। ಅದರಂತೆ ಒಟ್ಟು 22,130 ನಾಯಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ। ಈ ನಾಯಿಗಳನ್ನು ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ABC ನಾರ್ಮ್ಸ್ ಪ್ರಕಾರ ಶೆಲ್ಟರ್ ಹೋಮ್ಸ್ಗೆ ಹಾಗೂ ABC ಸೆಂಟರ್ಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ। ಉದಾಹರಣೆಗೆ ಕಾರ್ಪೊರೇಷನ್ ಅಲ್ಲಿ ಒಟ್ಟು 539 ಇನ್ಸ್ಟಿಟ್ಯೂಷನ್ಗಳ ಪೈಕಿ ಒಟ್ಟು 2536 ನಾಯಿಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ। ಈ ನಾಯಿಗಳನ್ನು ಹಿರೇಬಾಗೇವಾಡಿನಲ್ಲಿ ಇರುವಂತ 2 ಎಕರೆ ಜಮೀನಲ್ಲಿ ಅವರೇನು ಹೊಸದಾಗಿ ABC ಕಮ್ ಶೆಲ್ಟರ್ ಹೋಮ್ ಕಟ್ತಾ ಇದ್ದಾರೆ, ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಆ ಒಂದು ಪಾಲಿಸಿ ರೂಪರೇಷೆಗಳು ಹೆಂಗಿರ್ಬೇಕು ಅನ್ನೋದ್ ಬಗ್ಗೆ ಇವತ್ತು ಎಲ್ಲ ನಾವು ಡಾಗ್ ಲವರ್ಸ್ ಜೊತೆ NGOs ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ವಿ। ಬಹಳ ಒಳ್ಳೆ ಸಲಹೆಗಳು ಅವರು ನಮಗೆ ನೀಡಿದ್ದಾರೆ। ಪ್ರತಿ ಹಂತದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಈ ಕೆಲಸ ಮಾಡ್ತೀವಿ ಅಂತ ನಾನು ತಮ್ಮೆಲ್ಲರಿಗೂ ಭರವಸೆ ನೀಡ್ತಾ ಇದ್ದೀನಿ। ಧನ್ಯವಾದ। ಇವತ್ತು ಅದರ ಬಗ್ಗೆನೂ ನಮಗೆ ಸುಮಾರು ಸಲಹೆಗಳು ಸಿಕ್ಕಿದ್ದಾವೆ। 3 ದಿವಸದ ನಂತರ ಎಲ್ಲ ಮಾಹಿತಿದೊಂದಿಗೆ ನಾವು ಇನ್ನೊಂದು ಸಭೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ। ಆ ಸಭೆಯಲ್ಲಿ ಎಲ್ಲೆಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯವಿದೆಯೋ ಆ ಜಾಗಗಳನ್ನು ಗುರುತಿಸೋದು, ಎಲ್ಲೆಲ್ಲಿ ನಾಯಿಗಳಿಗೆ ಊಟ ಕೊಡೋ ಸಾಧ್ಯತೆಗಳಿದ್ದಾವೆ ಆ ಫೀಡಿಂಗ್ ಝೋನ್ಸ್ನು ನೇಮಕ ಮಾಡೋದು, ಔಷಧಿಗಳನ್ನು ಹೆಂಗೆ ಕೊಡಿಸ್ಬೇಕು, ಯಾವ ರೀತಿಯಲ್ಲಿ ಕೊಡಿಸ್ಬೇಕು ಅದರ ಬಗ್ಗೆ ಸ್ಟ್ರಾಟಜೀಸ್ನು ನಾವು ಪ್ಲ್ಯಾನ್ ಮಾಡಲಿಕ್ಕೆ ZP ಮೀಟಿಂಗ್ ಹಾಲಲ್ಲಿ 9ನೇ ತಾರೀಕು ನಾವೊಂದು ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ವಿ। ಅದರಲ್ಲಿ ಎಲ್ಲ NGOs ಹೂ ಆರ್ ಕನೆಕ್ಟೆಡ್ ವಿತ್ ಡಾಗ್ ವೆಲ್ಫೇರ್ ಆ್ಯಂಡ್ ಆನಿಮಲ್ ವೆಲ್ಫೇರ್ ಅವರನ್ನು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ। ದಯವಿಟ್ಟು ಬನ್ನಿ, ತಮ್ಮ ಸಲಹೆಯನ್ನು ನಮಗೆ ಕೊಡಿ। 9 जानेवारी रोजी होणाऱ्या बैठकीत कुत्रेप्रेमी आणि डॉग वेलफेअर संघटनांनी सहभागी होऊन आपल्या सूचना व अभिप्राय द्यावा असे आवाहन ही जिल्हाधिकाऱ्यांनी केले आहे। कृष्णा कांबळे, KMM मराठी, बेळगाव।